ಡೆಮಾಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಎಬೋಲಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತ ಸರ್ಕಾರವು ತುರ್ತು ಔಷಧ ಸಾಮಗ್ರಿಗಳನ್ನು ಕಳುಹಿಸಿದೆ ಎಂದು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳು ತಿಳಿಸಿವೆ. ಇಥಿಯೋಪಿಯಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಆಫ್ರಿಕಾ ಸಿಡಿಸಿ ಭಾರತವು ನೀಡಿದ ವೈದ್ಯಕೀಯ ಸರಕುಗಳನ್ನು ಉಗಾಂಡದಲ್ಲಿರುವ ತನ್ನ ಪೂರ್ವ ಆಫ್ರಿಕಾ ಪ್ರಾದೇಶಿಕ ಸಮನ್ವಯ ಕೇಂದ್ರದಲ್ಲಿ ಸ್ವೀಕರಿಸಿದೆ. ಈ ಸರಬರಾಜುಗಳಲ್ಲಿ ಅಗತ್ಯ ರೋಗ ನಿರ್ಣಯ ಉಪಕರಣಗಳು, ಚಿಕಿತ್ಸಕ ಔಷಧಗಳು, ಸೋಂಕು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಸಾಮಗ್ರಿಗಳು ಹಾಗೂ ಪ್ರಕರಣ ನಿರ್ವಹಣಾ ಬೆಂಬಲ ಉಪಕರಣಗಳು ಸೇರಿವೆ. ಇವುಗಳನ್ನು ಪೂರ್ವ ಕಾಂಗೋದ ಪೀಡಿತ ಸಮುದಾಯಗಳಿಗೆ ವಿತರಿಸಲಾಗುವುದು ಎಂದು ಹೇಳಿದೆ. ಎಬೋಲಾ ವೈರಸ್ ಮೊದಲು 2007ರಲ್ಲಿ ಉಗಾಂಡದಲ್ಲಿ ಗುರುತಿಸಲಾಯಿತು. ಅಂದಿನಿಂದ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇದು ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವೈರಸ್ ತಳಿಗೆ ಪ್ರಸ್ತುತ ಯಾವುದೇ ಅನುಮೋದಿತ ಔಷಧಿಗಳು ಅಥವಾ ಲಸಿಕೆಗಳು ಲಭ್ಯವಿಲ್ಲ. ತೀವ್ರ ಜ್ವರ, ವಾಂತಿ, ಅತಿಸಾರ ಮತ್ತು ಪರಿಸ್ಥಿತಿ ಗಂಭೀರವಾದಾಗ ದೇಹದ ಆಂತರಿಕ ಮತ್ತು ಬಾಹ್ಯ ರಕ್ತಸ್ರಾವ ಉಂಟಾಗುತ್ತದೆ. ಇದು ಅತ್ಯಂತ ತೀವ್ರವಾದ ಮತ್ತು ಮಾರಣಾಂತಿಕ ಕಾಯಿಲೆಯಾಗಿದೆ.